ನೆಲ್ಮೆಯ ನಾಗರಿಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ಆಬಿದ್ ಹುಸೇನ್. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಇವತ್ತು ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. NR ಆಸ್ಪತ್ರೆ ವಡ್ಡರಹಟ್ಟಿ ಹಾಗೂ ಜಯಂತಿ ಕ್ಲಿನಿಕ್ ಗಂಗಾವತಿ ವತಿಯಿಂದ ಇಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಬಹಳ ಹರ್ಷವೆನಿಸುತ್ತದೆ. ಇವತ್ತಿನ ದಿವಸ ನಾನು ನಿಮ್ಮ ಹತ್ರ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದಿನ ದಿನಗಳಲ್ಲಿ ಒಂದು ಮಾತಿತ್ತು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ. ಅಂದ್ರೆ ಒಂದು ಮನೆಯಲ್ಲಿ ಒಬ್ಬ ಹುಡುಗಿ ಅಂದ್ರೆ ಒಂದು ಫೀಮೇಲ್ ಎಜುಕೇಟೆಡ್ ಇದ್ರೆ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ಎಜುಕೇಟೆಡ್ ಆಗುತ್ತೆ, ಒಂದು ನಾಗರಿಕ ಸಮಾಜದತ್ತ ನಾವೆಲ್ಲರೂ ಹೋಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಸರ್ಕಾರವು ಒಂದು ಘೋಷವಾಕ್ಯವನ್ನು ಹೇಳಿತ್ತು. ಏನಪ್ಪಾ ಅಂದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ. ಇದರ ಅರ್ಥವನ್ನು ನಾವು ಸರಿಯಾಗಿ ಅರ್ಥೈಸಲಿಕ್ಕೆ ಹೋದ್ರೆ ಕೇವಲ ಎಜುಕೇಶನ್ ಕೊಡೋದು ಅಷ್ಟೇ ಅಲ್ಲ, ಕೇವಲ ಲಿಟ್ರಸಿ ರೇಟ್ ಹೆಚ್ಚಾಗೋದು ಅಷ್ಟೇ ಅಲ್ಲ, ಹೆಣ್ಣೊಂದು ಕಲಿತರೆ ನಮಗೆ ಉತ್ತಮ ನಾಗರಿಕ ಸಮಾಜವನ್ನು ನಿರ್ವಹಿಸುವಲ್ಲಿ ಸಾಧ್ಯವಾಗುತ್ತೆ ಅನ್ನೋದು ಅದರ ಪರಿಕಲ್ಪನೆಯಾಗಿದೆ. ಇದೇ ಮಾತಿನಂತೆ ನಾನು ಒಬ್ಬ ವೈದ್ಯನಾಗಿ ಕಳೆದ 10 ವರ್ಷಗಳ ವೈದ್ಯಕೀಯ ಸೇವೆಯಲ್ಲಿ ಗಮನಿಸಿದ್ದೇನಪ್ಪ ಅಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರ ಬಹಳ ಹೆಚ್ಚಿದೆ. ಅದು ನಮ್ಮ ಪ್ರೊಫೆಷನಲ್ ಅಲ್ಲಿ ಇರಬಹುದು ಅಥವಾ ರೋಗಿಯ ಏನು ಪರಿಚಾರಕತೆಯಲ್ಲಿರ್ಬೋದು, ಅಂದ್ರೆ ರೋಗಿಯ ಏನು ಸೇವೆ ಮಾಡ್ತಾರಲ್ಲ, ಅವ್ರ ಜೊತೆಗೆ ಏನು ಬರ್ತಾರಲ್ಲ, ಅವ್ರ ಹೆಂಡತಿ ಇರ್ಬೋದು, ಅವ್ರ ಅಕ್ಕಂದಿರ್ಬೋದು, ಅವ್ರ ತಂಗಿಯರು ಇರ್ಬೋದು, ಅವ್ರ ತಾಯಂದ್ರ ಇರ್ಬೋದು ಅಥವಾ ಅವ್ರ ಸೊಸೆಯಂದ್ರ ಇರ್ಬೋದು. ಅವರ ಪಾತ್ರ ಬಹಳ ಇಂಪಾರ್ಟೆಂಟ್ ಇದೆ. ಒಂದು ರೋಗಿ, ಒಂದು ಪರ್ಸನ್ ನಮ್ಮಲ್ಲಿ ಎಂಟರ್ ಆದ್ರೆ ಅವನು ರೋಗಾವಸ್ಥೆಯಲ್ಲಿ ಬಂದಾಗ ಅಂದ್ರೆ ಇಲ್ನೆಸ್ ಟು ವೆಲ್ನೆಸ್, ಬೈ ದ ಟೈಮ್ ಹಿ ಈಸ್ ಇಲ್, ಬೈ ದ ಟೈಮ್ ಹಿ ಬಿಕಮ್ಸ್ ವೆಲ್, ದ ಜರ್ನಿ ಬಿಟ್ವೀನ್ ಇಲ್ನೆಸ್ ಟು ವೆಲ್ನೆಸ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ದ ಕೇರ್ ಗಿವನ್ ಬೈ ಎ ವುಮೆನ್, ಇನ್ ಅದರ್ ವರ್ಡ್ಸ್. This we have to recognize and we have to celebrate her. ಈ ಒಂದು ದಿನ ನಾವು ಮಹಿಳೆಯರನ್ನು ಸೆಲೆಬ್ರೇಟ್ ಮಾಡಬೇಕಾಗಿರುವಂತಹ ದಿನ. ಈಗಾಗಲೇ ನಾನು ಹೇಳ್ದಂಗೆ ಪ್ರತಿ ಆಯಾಮದಲ್ಲಿ ಹೆಣ್ಣಿನ ಪಾತ್ರ ಬಹಳ ದೊಡ್ಡದಿದೆ. ಟು ಬಿಗಿನ್ ವಿತ್, ಮೊದಲಿಗೆ ನಾವು ನೋಡ್ತಾ ಹೋದ್ರೆ ಏನಪ್ಪಾ ಹೆಂಗಸರು ಅಥವಾ ಲೇಡೀಸ್ ಮುಖ್ಯವಾಗಿ ನಮ್ಗೆ ಎಲ್ಲರಿಗೂ ಇರೋ ಕಲ್ಪನೆ ಏನಪ್ಪಾ ಅಂದ್ರೆ ಅಡಿಗೆ ಮಾಡ್ತಾರೆ, ಅಡಿಗೆಯಲ್ಲಿ ಅವ್ರದ್ದು ಪಾತ್ರ ಇದೆ ಅನ್ನೋದು. ಅಲ್ಲಿಂದನೇ ನಾವು ಶುರು ಮಾಡ್ತಾ ಹೋದ್ರೆ ಅಡಿಗೆ ಒಂದು ಮನೆಯಲ್ಲಿ ಒಂದು ಕಿಚನ್ ಒಂದು ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೋಲ್ ಮೇಂಟೈನ್ ಆಗುತ್ತೆ. ಇವತ್ತಿನ ಆಧುನಿಕತೆಯ ಅಬ್ಬರದಲ್ಲಿ ಪ್ರತಿಯೊಬ್ಬರು ಪ್ರಗತಿ ಸಾಧಿಸಬೇಕೆನ್ನುವ ಹಪಹಪಿಯಲ್ಲಿ ನಾವು ಡೈನಿಂಗ್ ಟೇಬಲ್ ಡಿಸಿಪ್ಲಿನ್ ಅನ್ನು ಮರಿತಾ ಇದ್ದೀವಿ, ನಾವು ಕಿಚನ್ ಡಿಸಿಪ್ಲಿನ್ ಅನ್ನು ಅಡಾಪ್ಟ್ ಮಾಡ್ಕೊಂತ ಇಲ್ಲ. ಇದು ಯಾಕೆ ಆಗ್ತಾ ಇದೆ? ಡೈನಿಂಗ್ ಟೇಬಲ್ ಡಿಸಿಪ್ಲಿನ್ ಇರ್ಬೋದು, ಕಿಚನ್ ಡಿಸಿಪ್ಲಿನ್ ಇರ್ಬೋದು, ಅದು ಸರಿಯಾಗಿ ಆಗದಿರೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಇಂದಿನ ದಿನಮಾನಗಳಲ್ಲಿ ಸಮಯದ ಅಭಾವ. ಮಹಿಳೆಯರಿಗೆ ಇಂದಿನ ದಿನಮಾನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬಾರದು ಎನ್ನುವ ಅರಿವಿನ ಅಭಾವ ಅನ್ನೋದು ನನ್ನ ಭಾವನೆ. ದಯವಿಟ್ಟು ಅನ್ಯಥಾ ಭಾವಿಸಬೇಡ್ರಿ. ತಾವು ಏನು ಮಹಿಳೆಯರು ಏನಿದಿರಿ, ನಿಮ್ಮ ರೋಲ್ ನಮ್ಮ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಆಡು ಭಾಷೆಯಲ್ಲಿ ಸಾಮಾನ್ಯವಾಗಿ ನಾವು ಯಾವಾಗ್ಲೂ ಹೇಳ್ತೀವಿ ಇದು ಪುರುಷ ಪ್ರಾಧಾನ್ಯ ಸಮಾಜ ಅಂತ. ಇಲ್ಲ, ಇದು ಪುರುಷ ಪ್ರಾಧಾನ್ಯ ಸಮಾಜ ಕೇವಲ ವ್ಯಾವಹಾರಿಕವಾಗಿ, ಕೇವಲ ಬಿಸ್ನೆಸ್ ದೃಷ್ಟಿಯಿಂದ ಅಥವಾ ಕೇವಲ ಪ್ರೊಫೆಷನ್ ದೃಷ್ಟಿಯಿಂದ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ರೆ ಸೂಕ್ಷ್ಮವಾಗಿ ನೋಡ್ತಾ ಹೋದ್ರೆ ನಾವು ನಮ್ಮ ಆಹಾರ ಶೈಲಿಯಲ್ಲಿ ಇರ್ಬೋದು ಅಥವಾ ಜೀವನದ ರೀತಿ ನೀತಿಯಲ್ಲಿ ಇರ್ಬೋದು, ಒಂದು ಹೆಣ್ಣು ಎಜುಕೇಟೆಡ್ ಆದ್ರೆ ಉತ್ತಮ ಆಹಾರ ಶೈಲಿಯನ್ನು ನಾವು ಮೇಂಟೈನ್ ಮಾಡಬಹುದು, ಉತ್ತಮ ಜೀವನ ರೀತಿ ನೀತಿಯನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸಬಹುದು. ಕೇವಲ ಮಕ್ಕಳಿಗೆ ಅಂತಲ್ಲ, ಮನೆಯಲ್ಲಿರೋ ಹಿರಿಯರಿಗೂ ಸಹಿತ ಸೊಸೆಯಂದ್ರು ಉತ್ತಮ ರೀತಿ ನೀತಿ ಆಹಾರ ಶೈಲಿಯನ್ನು ಮೇಂಟೈನ್ ಮಾಡುವಲ್ಲಿ ಇವರ ಪಾತ್ರ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇದನ್ನೆಲ್ಲರೂ ನಿರ್ವಹಿಸುತ್ತಿರುವಂತಹ ಮಹಿಳೆಯರಿಗೆ ನನ್ನ ಕಡೆಯಿಂದ ಒಂದು ಸಲಾಂ. ಇಲ್ಲಿ ನಾವು ಏನ್ ಗಮನಿಸಬೇಕಪ್ಪ ಅಂದ್ರೆ ಈಗಾಗಲೇ ನಾನು ಹೇಳ್ದಂಗೆ ಮಾಡರ್ನೈಸೇಷನ್ ಆಗ್ತಿರೋದ್ರಿಂದ ಆಧುನಿಕತೆಯ ಅಬ್ಬರದಲ್ಲಿ ನಮ್ಮ ದೇಶ ಚಟ್ನಿಯಿಂದ ಚೀಸ್ನತ್ತ ಸಾಗುತ್ತಿದೆ. ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ ಮಹಿಳೆಯರು ಏನಾದ್ರೂ ಸ್ವಲ್ಪನಾದ್ರೂ ಆಲಸಿಗಳಾದ್ರೆ, ಸ್ವಲ್ಪನಾದ್ರೂ ಆ ಕಡೆ ಮೈ ಮರೆತ್ರೆ ಸಂಪೂರ್ಣ ಸಮಾಜದ ಸ್ವಾಸ್ಥ್ಯ ಹದಗೆಡುತ್ತೆ ಅನ್ನೋದು ಬಹಳ ಒಂದು ನೋಟಿಸಿಂಗ್ ಪಾಯಿಂಟ್ ಇದೆ. ಇಲ್ಲಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ನಾವೇನಾದ್ರೂ ಅಲ್ಪ ಸ್ವಲ್ಪ ಆರೋಗ್ಯಕರವಾಗಿದ್ದೀವಿ, ನಮ್ಗೆ ಯಾವುದೇ ರೀತಿಯ ಇಲ್ನೆಸ್ ಇಲ್ಲ ಅಂದ್ರೆ ಅದಕ್ಕೆ ನಮ್ಮ ಮನೆಯಲ್ಲಿರುವ ಮಹಿಳೆಯರು ಮುಖ್ಯ ಕಾರಣೀಕರ್ತರಾಗ್ತಾರೆ.
ಸೊ ಅದೇ ರೀತಿ ನಾನು ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡಿದ್ದೇನಪ್ಪ ಅಂದ್ರೆ, ಒಂದು ಯಾರಾದ್ರೂ ರೋಗಿ ನಮ್ಮಲ್ಲಿ ಬಂದ್ರೆ ಆ ರೋಗಿ ಗುಣಮುಖ ಆಗೋವರೆಗೂ ಅವ್ರ ಮನೆಯಲ್ಲಿ ಇರುವಂತಹ ಪ್ರಮುಖ ಮಹಿಳೆಯರ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಪಥ್ಯ ಪಾಲನೆಯಲ್ಲಿರ್ಬೋದು, ಅಥವಾ ಇನ್ನಿತರೆ ಆರೈಕೆಯಲ್ಲಿರ್ಬೋದು, ಅಥವಾ ಯಾವುದೇ ಕಾಂಟ್ರಾ ಇಂಡಿಕೇಶನ್ಸ್ ರೆಸ್ಟ್ರಿಕ್ಷನ್ಸ್ ಅನ್ನು ನಾವು ಹೇಳಿದಾಗ ಅದನ್ನ ಅವ್ರ ಕಡೆಯಲ್ಲಿ ಪಾಲಿಸುವಲ್ಲಿ ಇವರ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ, ವಿತೌಟ್ ವುಮೆನ್ಸ್, ವಿತೌಟ್ ಲೇಡೀಸ್, ವಿತೌಟ್ ಗರ್ಲ್ಸ್ ವಿ ಕೆನಾಟ್ ಇಮ್ಯಾಜಿನ್ ಎ ಕ್ವಾಲಿಟಿ ಹೆಲ್ತ್ ಕೇರ್. ಸೊ ಇನ್ ಅದರ್ ವರ್ಡ್ಸ್, appreciating their presence, their efforts and their need in the healthcare, I feel they have to be celebrated on this very precious day, wherein we are celebrating International Women's Day on March 8th. And ಇವತ್ತಿನ ದಿವಸ ಪ್ರಮುಖವಾಗಿ ನಾನೊಂದು ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ NR ಆಸ್ಪತ್ರೆ ವಡ್ರಹಟ್ಟಿಯಲ್ಲಿ ಇವತ್ತು ಯಾರೇ ಮಹಿಳೆಯರು ನಮ್ಮ ಈ ಒಂದು ವಿಡಿಯೋವನ್ನು ನೋಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬಂದರೆ ಅವರಿಗೆ ಇವತ್ತಿನ ದಿವಸ ಉಚಿತ ಸಂದರ್ಶನವನ್ನು ನೀಡಿ ಅರ್ಥಪೂರ್ಣವಾಗಿ ಮಹಿಳಾ ದಿನಾಚರಣೆ ಆಚರಿಸುತ್ತೀವಿ ಅಂತ ಈ ಮೂಲಕ ನಾನು ನಮ್ಮ ಗಂಗಾವತಿಯ ಸಮಸ್ತ ನಾಗರಿಕರಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.